ಮಾಸ್ತಿ ಕೃಷ್ಣಪ್ಪ ಇವರು ನಮ್ಮ ತಿರುಪತಿ ಬೆಟ್ಟದ ಕಥೆಗಳು. ಈ ಪುಸ್ತಕದಲ್ಲಿ ಬಾಲ್ಯದ ಉದ್ಯಾನದಲ್ಲಿರುವ ನೆನಪುಗಳು, ನಮ್ಮ ಬೆಟ್ಟದ ಕಥೆಗಳು, ಇನ್ನೂ ಮುಂತಾದ ಕಥೆಗಳನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು. ವಿವಿಧ ಲೇಖಕರ ಆಯ್ದ ಉತ್ತಮ ಕಥೆಗಳು, ಮನರಂಜನೆ ಕಥೆಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಎಮ್ಮೆಗೆ ಭಾಷೆ ಬಂದಿತ್ತೆ, ಮಾತಿಗೆ ತಪ್ಪಿದ್ದ ಮಹಾರಾಜ, ಇನ್ನು ಮುಂತಾದ ಕಥೆಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅರಬಿಯಾದ ಚತುರ ಕಥೆಗಳು, ಶಂಕರಾನಂದ ಇವರು ಬರೆದಿದ್ದಾರೆ. ಅವಳಿ ಮಕ್ಕಳು ಕ್ಷಮೆ ಮುಂತಾದ ಕಥೆಗಳನ್ನು ಈ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಚೀನಾದ ಚಿಟ್ಟೆ ಕಥೆಗಳು, ಬೇಂದ್ರೆ ಮಂಜುನಾಥ ಇವರು ಈ ಪುಸ್ತಕವನ್ನು ಬರೆದಿದ್ದಾರೆ. ಪುಟಾಣಿ ಕಥೆಗಳು, ಈ ಪುಸ್ತಕದಲ್ಲಿ ತಪ್ಪುದಾರಿಯ ಪ್ರಯಾಣ, ಇಬ್ಬರ ಜಗಳ, ಮೂರನೇ ಅವನಿಗೆ ಲಾಭ, ಶಕ್ತಿಶಾಲಿ ನರಿ, ಹೆದರು ಪುಕ್ಕ ಹುಲಿ ಮುಂತಾದ ಕಥೆಗಳನ್ನು ಕೊಟ್ಟಿದ್ದಾರೆ. ಪುಟಾಣಿ ಕಥೆಗಳು, ಪಾರಾಮಕೃಷ್ಣ ಶಾಸ್ತ್ರಿ, ಗಿಳಿ ಹಾರಾಡಿತು, ಕೊಳೆ ತುಂಬಿದ್ದ ಮನಸ್ಸು, ಮತ್ತೆ 83 ಕಥೆಗಳನ್ನು ಕೊಟ್ಟಿದ್ದಾರೆ. ದೇಶ ವಿದೇಶಗಳ ವಿನೋದ ಕಥೆಗಳು, ಶಾಂತಾರಾಮ ಸೋಮಯಾಜಿ ಇವರು ಬರೆದಿದ್ದಾರೆ. ಇದರಲ್ಲಿ ಪೊಲೀಸರು ಮತ್ತು ಹುರಿದ ಕಿವಿ, ಮಂಗ ಮತ್ತು ಮಾನವ ಮುಂತಾದ 23 ಕಥೆಗಳನ್ನು ನೀಡಿದ್ದಾರೆ.